ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇನ್ನೇನು 100 ವರ್ಷ ತುಂಬಲಿರುವಂತದ್ದು. ಜಗತ್ತಿನ ಕೆಲವು ಚಿತ್ರರಂಗದ ಪೈಕಿ ಕನ್ನಡ ಸಿನಿಮಾ ರಂಗ ಕೂಡ ಒಂದಾಗಲಿದೆ. ಈ ವರ್ಷದ ಕೊನೆ ತಿಂಗಳಲ್ಲಿ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಕನ್ನಡದ ಟಾಪ್ ಹೀರೋಗಳಾದಂತಹ 3 ಸಿನಿಮಾಗಳ ನಡುವೆ ಬಾಕ್ಸ್ ಆಫೀಸ್ ಪೈಪೋಟಿ ನಡೀತಾ ಇದೆ. ಹಾಗಾದ್ರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗಲು ಸಿದ್ಧ ಆಗ್ತಾ ಇರುವಂತಹ ಮೂವಿಗಳು ಯಾವುವು ಅಂತ ನೋಡೋದಾದ್ರೆ, ದರ್ಶನ್ ಅನುಪಸ್ಥಿತಿಯಲ್ಲೇ ಸಿನಿಮಾ ತೆರೆಗೆ ಬರಲಿದ್ದು ಅದ್ದೂರಿಯಾಗಿ ಸಂಭ್ರಮಾಚರಣೆ ಮಾಡಲು ಅಭಿಮಾನಿಗಳು ಸಹ ಕಾಯ್ತಾ ಇದ್ದಾರೆ. ಇನ್ನು ಕ್ರಿಸ್ಮಸ್ ಸಂಭ್ರಮದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಸಾಕಷ್ಟು ಪೈಪೋಟಿ ಉಟ್ಕೊಳ್ತಾ ಇರುವಂತದ್ದು, ಸಾಕಷ್ಟು ಕುತೂಹಲಕಾರಿ ವಿಚಾರಗಳು ಸಹ ಈಗಾಗಲೇ ಅಭಿಮಾನಿಗಳ ತಲೆಗೆ ಬಂದಿರುವಂತದ್ದು. ಇನ್ನು ಇವೆರಡು ಚಿತ್ರಗಳಲ್ಲಿ ಯಾವ ಚಿತ್ರ ಗೆಲ್ಲುತ್ತೆ, ಬಾಕ್ಸ್ ಆಫೀಸ್ ಎಷ್ಟು ಕಲೆಕ್ಷನ್ ಮಾಡುತ್ತೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇನ್ನೇನು 100 ವರ್ಷ ತುಂಬಲಿರುವಂತದ್ದು. ಜಗತ್ತಿನ ಕೆಲವು ಚಿತ್ರರಂಗದ ಪೈಕಿ ಕನ್ನಡ ಸಿನಿಮಾ ರಂಗ ಕೂಡ ಒಂದಾಗಲಿದೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಾಧನೆ ಮಾಡಿರುವ ರೀತಿಗೆ ಸ್ವತಃ ಹಾಲಿವುಡ್ ಮಂದಿ ಕೂಡ ಬೆರಗಾಗುವಂತಿರುವಂಥದ್ದು. ಯಾಕಂದ್ರೆ ಕನ್ನಡ ಸಿನಿಮಾ ಸಾವಿರಾರು ಕೋಟಿ ರೂಪಾಯಿ ದಾಟಿ ಹೋಗ್ಬೋದು ಎಂಬುದನ್ನ ಈಗಾಗಲೇ ಕನ್ನಡಿಗರು ತೋರಿಸಿದ್ದಾರೆ. ಅದೇ ರೀತಿಯಾಗಿ ಈ ವರ್ಷ ಇನ್ನೇನು ನೋಡ್ತಾ 2025 ಮುಗಿಯೋ ಟೈಮ್ ಕೂಡ ಬಂದ್ಬಿಡ್ತು. ಇದೀಗ ಡಿಸೆಂಬರ್ ಮೊದಲ ವಾರ ಈಗಾಗಲೇ ಆರಂಭವಾಗಿರುವಂಥದ್ದು. ಈ ವರ್ಷ ಸಾಕಷ್ಟು ಹಿಟ್ ಸಿನಿಮಾಗಳು ಬಂದು ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದೆ. ವರ್ಷದ ಕೊನೆಯ ಕ್ರಿಸ್ಮಸ್ ಸಂಭ್ರಮದಲ್ಲಿ ದೊಡ್ಡ ಸಿನಿಮಾಗಳು ಸಹ ಬಾಕ್ಸ್ ಆಫೀಸ್ ಅಖಾಡಕ್ಕೆ ಇಳಿತಾ ಇದೆ. ಈ ವರ್ಷದ ಕೊನೆ ತಿಂಗಳಲ್ಲಿ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಕನ್ನಡದ ಟಾಪ್ ಹೀರೋಗಳಾದಂತಹ 3 ಸಿನಿಮಾಗಳ ನಡುವೆ ಬಾಕ್ಸ್ ಆಫೀಸ್ ಪೈಪೋಟಿ ನಡೀತಾ ಇದೆ. ಡಿಸೆಂಬರ್ 11ಕ್ಕೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಬಿಡುಗಡೆ ಆಗಲಿದ್ರೆ, ಅದೇ ರೀತಿ 25ರಂದು ಸುದೀಪ್ ನಟನೆಯ ಮಾರ್ಕ್ ಹಾಗೂ ಅರ್ಜುನ್ ಜನ್ಯ ನಿರ್ದೇಶನದ 45 ಸಿನಿಮಾ ಥಿಯೇಟರ್ಗೆ ಲಗ್ಗೆ ಇಡೋಕೆ ಸಿದ್ಧವಾಗ್ತಾ ಇರುವಂತದ್ದು. ಇನ್ನುಳಿದಂತೆ ಬೇರೆ ಭಾಷೆಗಳಲ್ಲೂ ಸಹ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಲು ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದೆ. ಹಾಲಿವುಡ್, ಬಾಲಿವುಡ್, ಟಾಲಿವುಡ್, ಕಾಲಿವುಡ್, ಮಾಲಿವುಡ್ ನಲ್ಲೂ ಸಹ ಒಂದಷ್ಟು ಇಂಟ್ರೆಸ್ಟಿಂಗ್ ಸಿನಿಮಾಗಳು ಸಹ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ. ಹಾಗಾದ್ರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗಲು ಸಿದ್ಧ ಆಗ್ತಾ ಇರುವಂತಹ ಮೂವಿಗಳು ಯಾವುವು ಅಂತ ನೋಡೋದಾದ್ರೆ, ಡಿಸೆಂಬರ್ ಮೊದಲ ವಾರ ಅಂದ್ರೆ ಇನ್ನೇನಿನ್ನೋ 2-3 ದಿನಗಳಲ್ಲಿ ಬಾಲಕೃಷ್ಣ ನಟಿಸಿರುವಂತಹ ಅಖಂಡ 2 ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಆಗ್ತಾ ಇದೆ. ಶ್ರೀನು ನಿರ್ದೇಶನದ ಚಿತ್ರದ ಟ್ರೈಲರ್ ಸಾಂಗ್ ಹಿಟ್ ಆಗಿರುವಂತದ್ದು. ಇನ್ನು 4 ವರ್ಷಗಳ ಹಿಂದೆ ಡಿಸೆಂಬರ್ ಮೊದಲ ವಾರವೇ ಅಖಂಡ ಸಿನಿಮಾ ತೆರೆಗೆ ಬಂದು ಸಾಕಷ್ಟು ಜನರ ಮನವನ್ನ ಗೆದ್ದಿತ್ತು. ಆ ಸಿನಿಮಾ ತೆರೆಯಲ್ಲಿ ಸಾಕಷ್ಟು ಸದ್ದು ಕೂಡ ಮಾಡಿತ್ತು. ಅಷ್ಟೇ ಅಲ್ಲದೆ ಉತ್ತರ ಭಾರತದಲ್ಲಿಯೂ ಸಹ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತ್ತು. ಸ್ವೀಕ್ವೆಲ್ ನಲ್ಲಿ ಬಾಲಯ್ಯ ದ್ವಿಪಾತ್ರದಲ್ಲಿ ಮತ್ತೆ ಪ್ರೇಕ್ಷಕರನ್ನ ರಂಜಿಸಲು ಬರ್ತಾ ಇರುವಂತದ್ದು ಇನ್ನೂ ವಿಶೇಷವಾಗಿರುವಂತದ್ದು. ಇನ್ನು ಅಖಂಡ 2 ಚಿತ್ರದಲ್ಲಿ ಬಾಲಯ್ಯ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ ಎಂಬುದು ಸಾಕಷ್ಟು ಅಭಿಮಾನಿಗಳಿಗೆ ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ನು ಬಾಲಿವುಡ್ ಈ ವಾರ ದುರಂಧರ್ ಸಿನಿಮಾ ತೆರೆಗೆ ಬರ್ತಾ ಇದೆ. ಇತ್ತೀಚೆಗೆ ರಿಲೀಸ್ ಆದಂತಹ ಚಿತ್ರದ ಟ್ರೈಲರ್ ಸೂಪರ್ ಹಿಟ್ ಆಗಿತ್ತು. ಆದಿತ್ಯ ನಿರ್ದೇಶನದ ಈ ಸ್ಪೈ ಥ್ರಿಲ್ಲರ್ ಚಿತ್ರದಲ್ಲಿ ರಣವೀರ್ ಸಿಂಗ್, ಸಂಜಯ್ ದತ್, ಮಾಧವನ್ ಸೇರಿದಂತೆ ಘಟಾನುಘಟಿ ಕಲಾವಿದರು ಸಹ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಕನ್ನಡ ಚಿತ್ರರಂಗಕ್ಕೆ ಬಂದ್ರೆ, ಕನ್ನಡ ಚಿತ್ರರಂಗದ ಬಹುನಿರೀಕ್ಷಿತ ಸಿನಿಮಾ ಅಂದ್ರೆ ಅದು ಡೆವಿಲ್. ಪ್ರಕಾಶ್ ನಿರ್ದೇಶಿಸಿ ನಿರ್ಮಿಸಿರುವಂತಹ ಚಿತ್ರದಲ್ಲಿ ದರ್ಶನ್ ಹಾಗೂ ರಚನಾ ರಾಯ್ ನಟಿಸಿದ್ದು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಒಂದು ದಿನ ಮುನ್ನವೇ ಅಂದ್ರೆ ಮೊದಲು ಡಿಸೆಂಬರ್ 12ಕ್ಕೆ ಸಿನಿಮಾ ತೆರೆಗೆ ಬರಬೇಕು ಅಂತ ಒಂದು ಡಿಸಿಷನ್ ತಗೊಂಡಿರ್ತಾರೆ ನಿರ್ದೇಶಕರಾಗ್ಲಿ ಚಿತ್ರತಂಡ ಆಗಿರ್ಲಿ. ಆದ್ರೆ ಅಭಿಮಾನಿಗಳು ತುಂಬಾ ಒತ್ತಾಯ ಮಾಡಿ ಒಂದು ದಿನ ಮುಂಚೆ ಅಂದ್ರೆ ಡಿಸೆಂಬರ್ 11ಕ್ಕೆ ಚಿತ್ರವನ್ನ ಪ್ರೇಕ್ಷಕರ ಮುಂದೆ ತರ್ತಾ ಇದ್ದು ಸಿನಿಮಾ ಬಿಡುಗಡೆಗೆ ಈಗಾಗಲೇ ಎಲ್ಲವೂ ಸಹ ಸಿದ್ಧವಾಗ್ತಾ ಇದೆ. ಇದರ ನಡುವೆ ಅಂದ್ರೆ ಡಿಸೆಂಬರ್ 5ರಂದು ಡೆವಿಲ್ ಸಿನಿಮಾ ಟ್ರೈಲರ್ ಕೂಡ ರಿಲೀಸ್ ಆಗ್ತಾ ಇದೆ. ದರ್ಶನ್ ಅನುಪಸ್ಥಿತಿಯಲ್ಲೇ ಸಿನಿಮಾ ತೆರೆಗೆ ಬರಲಿದ್ದು ಅದ್ದೂರಿಯಾಗಿ ಸಂಭ್ರಮಾಚರಣೆ ಮಾಡಲು ಅಭಿಮಾನಿಗಳು ಸಹ ಕಾಯ್ತಾ ಇದ್ದಾರೆ. ಯಾಕಂತ ಅಂದ್ರೆ ದರ್ಶನ್ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲ್ ಪಾಲಾಗಿದ್ದಾರೆ. ಅವರು ಹೊರಗಡೆ ಬರ್ತಾರಾ ಬರಲ್ವಾ ಅನ್ನೋ ಸಾಕಷ್ಟು ಗೊಂದಲಗಳು ಸಹ ಈಗಾಗಲೇ ಜನರ ಮುಂದೆ ಇರುವಂತದ್ದು. ಆದ್ರೆ ಅಭಿಮಾನಿಗಳು ಮಾತ್ರ ಡೆವಿಲ್ ಸಿನಿಮಾವನ್ನ ಗೆಲ್ಲಿಸ್ತೀವಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಡಿಸೆಂಬರ್ 11ಕ್ಕಾಗಿ ಸಾಕಷ್ಟು ಅಭಿಮಾನಿಗಳು ಸಹ ಕಾಯ್ತಾ ಇರುವಂತದ್ದು. ಇನ್ನು ಕ್ರಿಸ್ಮಸ್ ಸಂಭ್ರಮದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಸಾಕಷ್ಟು ಪೈಪೋಟಿ ಉಟ್ಕೊಳ್ತಾ ಇರುವಂತದ್ದು. ಇನ್ನು ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ನಟನೆಯ ಬಹುನಿರೀಕ್ಷಿತ ಚಿತ್ರವಾಗಿರುವಂತಹ ಡೆವಿಲ್ ಇನ್ನು ಡಿಸೆಂಬರ್ 11ರಂದೇ ತೆರೆ ಮೇಲೆ ಬರ್ತಾ ಇರುವಂತದ್ದು. ಯಾಕೆಂದ್ರೆ ಡಿಸೆಂಬರ್ 12ಕ್ಕೆ ತೆರೆ ಮೇಲೆ ಬರಬೇಕು ಅನ್ನೋ ಚಿತ್ರತಂಡ ಸಾಕಷ್ಟು ಯೋಜನೆಗಳನ್ನ ರೂಪಿಸ್ಕೊಂಡಿತ್ತು. ಆದ್ರೆ ಅಭಿಮಾನಿಗಳ ಒತ್ತಾಯದಿಂದ
ಡಿಸೆಂಬರ್ 11ಕ್ಕೆ ತೆರೆ ಮೇಲೆ ಬರ್ತಾ ಇದೆ. ಈ ನಡುವೆ ಡಿಸೆಂಬರ್ 5ರಂದು ಟ್ರೈಲರ್ ರಿಲೀಸ್ ಕೂಡ ಮಾಡುವಾಗಿ ಚಿತ್ರತಂಡ ಈಗಾಗಲೇ ನಿನ್ನೆ ಘೋಷಣೆ ಮಾಡಿರುವಂತದ್ದು. ಇದರ ನಡುವೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮದ ನಡುವೆ ಡಿಸೆಂಬರ್ 25ರಂದು ಮಾರ್ಕ್ ಮತ್ತು 45 ಚಿತ್ರ ಅಂದ್ರೆ ಅರ್ಜುನ್ ಜನ್ಯ ನಿರ್ದೇಶಿಸಿರುವಂತಹ 45, ಸುದೀಪ್ ನಟಿಸಿರುವಂತಹ ಮಾರ್ಕ್ ಚಿತ್ರ ತೆರೆ ಮೇಲೆ ಬರಲು ಈಗಾಗಲೇ ಸಿದ್ಧತೆಯನ್ನ ನಡೆಸಿಕೊಂಡಿರುವಂತದ್ದು. ಎರಡೂ ಕನ್ನಡ ಚಿತ್ರಗಳು ಒಂದೇ ಸಮಯದಲ್ಲಿ ತೆರೆ ಮೇಲೆ ಅಪ್ಪಳಿಸಲು ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಚಿತ್ರತಂಡ ಮಾಡ್ಕೊಳ್ತಾ ಇದೆ. ಆದ್ರೆ ಎರಡೂ ಕನ್ನಡ ಚಿತ್ರರಂಗದಲ್ಲಿ 4 ಜನ ಟಾಪ್ ಹೀರೋಗಳು ನಟಿಸಿರುವಂತಹ ಚಿತ್ರಗಳು ಒಟ್ಟೊಟ್ಟಿಗೆ ತೆರೆ ಮೇಲೆ ಬಂದ್ರೆ ಅಭಿಮಾನಿಗಳು ಯಾವ ಚಿತ್ರವನ್ನ ನೋಡ್ತಾರೆ ಎಂಬ ಸಾಕಷ್ಟು ಕುತೂಹಲಕಾರಿ ವಿಚಾರಗಳು ಸಹ ಈಗಾಗಲೇ ಅಭಿಮಾನಿಗಳ ತಲೆಗೆ ಬಂದಿರುವಂತದ್ದು. ಇನ್ನು ಇವೆರಡು ಚಿತ್ರಗಳಲ್ಲಿ ಯಾವ ಚಿತ್ರ ಗೆಲ್ಲುತ್ತೆ, ಬಾಕ್ಸ್ ಆಫೀಸ್ ಎಷ್ಟು ಕಲೆಕ್ಷನ್ ಮಾಡುತ್ತೆ, ಇವೆಲ್ಲವನ್ನು ಸಹ ಅಭಿಮಾನಿಗಳು, ಪ್ರೇಕ್ಷಕರು, ಸಿನಿಪ್ರಿಯರು ಕಾದ್ ನೋಡ್ಬೇಕಾಗಿರುವಂತದ್ದು. ಇನ್ನು ಸಾಕಷ್ಟು ಭಾಷೆಗಳಲ್ಲಿ ಸಾಕಷ್ಟು ಫಿಲಂಗಳು, ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಲು ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದೆ. ಹಾಲಿವುಡ್ ಆಗಿರ್ಬೋದು, ಕಾಲಿವುಡ್ ಆಗಿರ್ಬೋದು, ಬಾಲಿವುಡ್ ಆಗಿರ್ಬೋದು, ಎಲ್ಲಾ ಸಿನಿ ರಂಗದಲ್ಲೂ ಸಹ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಲು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ವರ್ಷದ ಕೊನೆಯಲ್ಲಿ ಸಿನಿ ಪ್ರಿಯರಿಗೆ, ಸಿನಿ ರಸಿಗರಿಗೆ ಸಾಕಷ್ಟು ಮನೋರಂಜನೆ ಸಿಗುತ್ತೆ ಅನ್ನೋದಕ್ಕೆ ಮಾತ್ರ ಈ ತಿಂಗಳು ಸಾಕ್ಷಿ ಆಗ್ತಾ ಇದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.